ಮಾರ್ನಿಂಗ್ ಫ್ರೆಂಡ್ಸ್, ನಾನು ಇವತ್ತು ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನೇ ವಿಡಿಯೋ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ವಿಡಿಯೋನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು: ಬೆಂಡೆಕಾಯಿ ನಾನು ಆಲ್ರೆಡಿ ತೊಳೆದಿಟ್ಕೊಂಡಿದ್ದೀನಿ. ತೊಳೆದು ಸ್ವಲ್ಪ ಹಾರಕ್ಕೆ ಬಿಟ್ಟಿದ್ದೀನಿ. ಆಮೇಲೆ ಒಂದು ಟೊಮೆಟೊ, ಒಂದು ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಅರಿಶಿನ, ನೋಡ್ತಾ ಇರ್ಬೋದು ಅರಿಶಿನ, ಆಮೇಲೆ ಮಸಾಲ, ಯಾವುದಾದ್ರೂ ಮಸಾಲ ಇದ್ದರೆ ಹಾಕಿ ನಿಮ್ಮ ಮನೆಯಲ್ಲಿ ಚೆನ್ನಾಗಿರುತ್ತೆ. ಜೀರಿಗೆ, ಸಾಸಿವೆ ನಾನು ಹಿಂಗೆ ಮಿಕ್ಸ್ ಮಾಡಿಕೊಂಡೇ ಇಟ್ಕೊಂಡಿರ್ತೀನಿ, ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾವಾಗಲೂ ಅಷ್ಟೇ ಜೀರಿಗೆ, ಸಾಸಿವೆ, ಆಮೇಲೆ ಖಾರ ಪುಡಿ, ಆಮೇಲೆ ಉಪ್ಪು. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕು. ನಮ್ಮ ಮನೇಲಿರೋ ಇಂಗ್ರೀಡಿಯೆಂಟ್ಸಿಂದನೇ ಬೆಂಡೆಕಾಯಿ ಪಲ್ಯನ ಮಾಡ್ಬೋದು ಫ್ರೆಂಡ್ಸ್. ಇದು ಹೇಗೆ ಮಾಡೋದಂತ ತೋರಿಸ್ತೀನಿ ನಿಮಗೆ. ಈಗ ಬೆಂಡೆಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಫಸ್ಟಿಗೆ ಆ ಕಡೆ ಈ ಕಡೆ ಸ್ವಲ್ಪ ಇರುತ್ತಲ್ವ, ಅದನ್ನು ತೆಗೆದುಬಿಟ್ಟು ಹಚ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಬೆಂಡೆಕಾಯಿನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಬೆಂಡೆಕಾಯಿ ಕಟ್ ಮಾಡ್ಕೊಳೋದಾಯಿತು. ಈಗ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು ಸಣ್ಣಗೆ ಬೇಕಿರೋದನ್ನು ಅಷ್ಟು ಸಣ್ಣ ಕಟ್ ಮಾಡ್ಕೊಬೋದು. ನೋಡ್ತಾ ಇರ್ಬೋದು ನೀವು. ಈರುಳ್ಳಿ ಕಟ್ ಮಾಡಿಕೊಂಡೆ ಫ್ರೆಂಡ್ಸ್. ಈಗ ಒಂದು ಟೊಮೆಟೊ ತೊಗೊಂಡಿದ್ದೀನಲ್ವ, ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀವು. ಎಷ್ಟು ಸಣ್ಣ ಬೇಕು ಅಷ್ಟು ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು ಈಗ ಕಟ್ ಮಾಡ್ಕೊಂಡಿರೋದು ಇದೆ ನೋಡಿ ಫ್ರೆಂಡ್ಸ್. ಬೆಂಡೆಕಾಯಿ, ಈರುಳ್ಳಿ, ಟೊಮೆಟೊ ನೋಡಿ ಫ್ರೆಂಡ್ಸ್. ನಾನು ಮಾಡಿಕೊಂಡು ಹಂಚನ್ನು ಇಡ್ತಾ ಇದ್ದೀನಿ. ಈಗ ಬೆಂಡೆಕಾಯಿನ ಹುರ್ಕೋಬೇಕು, ಇಲ್ಲಾಂದರೆ ಅದು ಜಿಡ್ಡಿರುತ್ತಲ್ವ, ಹಾಗಾಗಿ ಈಗ ಬೆಂಡೆಕಾಯಿನೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಬೆಂಡೆಕಾಯಿನೆಲ್ಲ ಹಂಚೊಳಗಡೆ ಹಾಕ್ತಾಯಿದ್ದೀನಿ. ಹಂಚು ಕಾದಿದೆ. ಈಗ ಹಂಚು ಕಾದ ನಂತರ ಇದು ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ. ಫ್ರೈ ಮಾಡ್ಕೋಬೇಕು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಬೇಸ್ ಚೆನ್ನಾಗಿ ಹುರ್ಕೋಬೇಕು ಇದನ್ನು ಫ್ರೆಂಡ್ಸ್. ಈಗೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ. ಹಾಗೆ ಅದರೊಳಗಡೆ ಸ್ವಲ್ಪ ಎಣ್ಣೆ ಹಾಕಬೇಕು. ಫ್ರೈ ಆಗಬೇಕಾದ್ರೆ ಬೇಗ ಫ್ರೈ ಆಗಿಬಿಡುತ್ತೆ ಎಣ್ಣೆ ಹಾಕಿದರೆ. ನೋಡ್ತಾ ಇರ್ಬೋದು. ಸ್ವಲ್ಪ ಕೆಂಪಗೆ ಆಗೋವರೆಗೂ ಸ್ವಲ್ಪ ಹುರ್ಕೋಬೇಕು. ಕಲರ್ ಬರೋವರೆಗೂ ಸ್ವಲ್ಪ ಬ್ರೌನ್ ಕಲರ್ ಥರ ಎಣ್ಣೆ ಹಾಕಿದರೆ ಬೇಗ ಫ್ರೈ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಹಾಕಬೇಕು ಫ್ರೆಂಡ್ಸ್. ನೀವು ಈಗ ಬ್ರೌನ್ ಕಲರ್ ಥರ ಆಗಿದೆ ನೋಡಿ, ಸ್ವಲ್ಪ ಕಲರ್ ಬಂದಿದೆ ಆಲ್ರೆಡಿ. ನೋಡ್ತಾ ಇರ್ಬೋದು. ಈಗ ಇದನ್ನು ಈ ಕಡೆ ಸೈಡಿಗೆ ಇಟ್ಕೊಳ್ತೀನಿ. ಹಂಚನ್ನು ಅಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ, ಅಡುಗೆ ಎಣ್ಣೆ. ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೋದು ಎಣ್ಣೆನ. ಎಣ್ಣೆ ಕಾದಿದೆ. ಈಗ ನಿಮಗೆ ತೋರಿಸಿದ್ನಲ್ವ ಜೀರಿಗೆ, ಸಾಸಿವೆ, ಅದನ್ನು ಹಾಕಬೇಕು. ಜೀರಿಗೆ, ಸಾಸಿವೆ ಚಟ್ಪಟ ಅಂತ ಸಿಡಿತಾ ಇದೆ. ಈರುಳ್ಳಿ ಹಾಕ್ಕೊಂಡು ಫ್ರೆಂಡ್ಸ್, ಒಂದು ಹಾಫ್ ಚಿಟಿಕೆಯಷ್ಟು ಅರಿಶಿನ, ಇನ್ನೊಂದು ಹಾಫ್ ಚಿಟಿಕೆ ಮಸಾಲ, ಆಮೇಲೆ ಒಂದು ಸ್ಪೂನ್, ನೀವು ಖಾರ ಎಷ್ಟು ತಿಂತಾರೆ ನೋಡಿಬಿಟ್ಟು ಹಾಕ್ಕೋಬೋದು. ನಮ್ಮ ಮನೆಯಲ್ಲಿ ಸ್ವಲ್ಪ ಲೈಟಾಗಿ ತಿಂತೀವಿ ಇದನ್ನು. ಅದನ್ನು ಹಾಕಿದ್ದೀನಿ. ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕಿ ಒಂದ್ಸರಿ ಫ್ರೈ ಮಾಡ್ಕೊಳ್ಬೇಕು.
ನೋಡಿ ಫ್ರೆಂಡ್ಸ್, ಈ ಥರ ಆಯಿತು. ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ನಲ್ವ, ಈ ಬೆಂಡೆಕಾಯಿನೆಲ್ಲ ಇದರೊಳಗಡೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೋದು ಈಗ ಮತ್ತೆ ಚೆನ್ನಾಗಿ. ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಬೆಂಡೆಕಾಯಿ ಪಲ್ಯ. ಇದು ಮಕ್ಳಿಗೂ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಇಷ್ಟ, ನಮಗೆಲ್ಲ ಬೆಂಡೆಕಾಯಿ ಫೇವ್ರೇಟು, ಬೆಂಡೆಕಾಯಿ ಚಪಾತಿ. ನೋಡಿ ಫ್ರೆಂಡ್ಸ್, ಈಗ ಬೇಯ್ತಾ ಇದೆ. ನೋಡ್ಬೋದು ಫ್ರೆಂಡ್ಸ್, ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಎಣ್ಣೆಲ್ಲೇ ಫ್ರೈ ಮಾಡಿದ್ದಾಗ ಎಷ್ಟು ಚೆನ್ನಾಗಿದೆ ನೋಡಿ. ಆಯ್ತು, ಬೆಂಡೆಕಾಯಿ ಪಲ್ಯ ರೆಡಿ ಫ್ರೆಂಡ್ಸ್. ಈಗ ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಆಯ್ತು, ಫಿನಿಶ್ ಫ್ರೆಂಡ್ಸ್. ಈಗ ಬೆಂಡೆಕಾಯಿ ಪಲ್ಯ ನೋಡಿ, ನೀವು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಈಸಿಯಾಗಿ ಮಾಡ್ಕೋಬೋದು. ಬಾಯ್ ಫ್ರೆಂಡ್ಸ್.